ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಯಾರೆಲ್ಲ ನಮ್ಮ ವಿಡಿಯೋನ ನೋಡ್ಲಾಕತ್ತಿರಲ್ಲ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋನ ನೋಡಿ ಕೊನೆಯದಾಗಿ ಇಷ್ಟ ಆಯಿತು ಅಂತಂದರೆ ಲೈಕ್ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡಕತ್ತವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಟೈಲರಿಂಗಲ್ಲಿ ಯಾರಿಗೆಲ್ಲ ಇಂಟ್ರೆಸ್ಟ್ ಐತಾರ ಫ್ರೆಂಡ್ಸಲ್ಲಾಗಿರ್ಬೋದು ಫ್ಯಾಮಿಲಿ ಮೆಂಬರ್ಸಲ್ಲಾಗಿರ್ಬೋದು ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಈ ಚಾನಲ್ ಒಳಗೆ ಏನೈತೆಲ್ಲ ಟೈಲರಿಂಗ್ ಬೇಸ್ ಮೇಲೆ ಯಾವೆಲ್ಲ ಆರಿ ವರ್ಕ್ ಆಗಿರ್ಬೋದು, ಎಂಬ್ರಾಯ್ಡ್ರಿ ಆಗಿರ್ಬೋದು, ಹಾಗೆ ಬ್ಲೌಸ್ ಸ್ಟಿಚಿಂಗ್ ಕಟ್ಟಿಂಗ್ ಎರಡೂ ಬೇಸಿಕ್ ನಾಲೆಜ್ ಏನು ಬೇಕಲ್ಲ ಎಲ್ಲನೂ ನಾನು ಹೇಳ್ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ. ನಿಮಗೆ ಇಷ್ಟ ಆದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ಇವತ್ತೊಂದು ಸಾರಿ ಒಳಗೆ ಸಿಂಪಲ್ ಬ್ಲೌಸನ್ನು ನಾನು ವರ್ಕ ಮಾಡ್ಲಾಕತ್ತೀನಿ. ಇದು ಕೂಡ ನೆಕ್ ಲೆಂತ್ ಬಂದು 10 ಇಂಚು, ಕೆಳಗಡೆ ಬಿಡ್ತು 3 ಮತ್ತು ಮೇಲ್ಗಡೆ ಬಿಡ್ತು ಬಂದು 2 ಈ ರೀತಿಯಾಗಿ ತಗೊಂಡು ಇವಾಗ ರೌಂಡ್ ಶೇಪಲ್ಲಿ ಮಾರ್ಕನ್ನು ಹಾಕ್ಲಾಕತ್ತೀನಿ. ಇನ್ನು ಮುಂದೆ ನೆಕ್ಸ್ಟ್ ಬರ್ತಕ್ಕಂಥ ವಿಡಿಯೋ ಒಳಗೆ ಏನೇನು ಟೈಲರಿಂಗ್ ಬಗ್ಗೆನೇ ಒಂದು 2 ವಿಡಿಯೋ ಮಾಡ್ಬೇಕಂತ ಹೇಳಿ ಅಂದ್ಕೊಂಡಿದ್ದೀನಿ. ನಾಳೆ ಏನೈತಲ್ಲ ಟೈಲರಿಂಗಲ್ಲಿ ಬ್ಲೌಸ್ ಕಟ್ಟಿಂಗ್ ಆಗಿರ್ಬೋದು, ಸ್ಟಿಚಿಂಗು ಅಥವಾ ಏನಾದರೂ ಡಿಸೈನ್ ಬ್ಲೌಸು ಮೂರೊಳಗೊಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಹಾಗೆ ಇವತ್ತು ಇದು ಒಂದು ಬ್ಲೌಸನ್ನು ವರ್ಕ್ ಮಾಡಬೇಕು ಅಂದ್ಕೊಂಡು ವರ್ಕ್ ಮಾಡ್ಲಾಕತ್ತೀನಿ. ಇದು ರೌಂಡ್ ಶೇಪಲ್ಲೇ ಇರಲಿ ಅಂಥೇಳಿ ನಾನು ಈ ರೀತಿಯಾಗಿ ಡಿಸೈನ್ ಒಂದು ಸಿಂಪಲ್ ಡಿಸೈನ್ನ ಟ್ರೈ ಮಾಡಿ ನೋಡಬೇಕು ಯಾವ ರೀತಿಯಾಗಿ ಬರುತ್ತೆ ಅಂಥೇಳಿ ಇವತ್ತು ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡೀನಿ. ಹಾಗೆ ಮೊದಲಿಗೆ ಈ ರೀತಿಯಾಗಿ ಫ್ರೇಮ್ಗೆ ಹಾಕಿ ನಾನು ಬ್ಲೌಸ ಮಾರ್ಕಿಂಗನ್ನು ಸಿಂಪಲ್ಲಾಗಿ ಈ ರೀತಿಯಾಗಿ ಮಾಡ್ಕೊಳ್ತೀನಿ. ಹಾಗೆ ಇವಾಗ ಹಲವಾರು ವಿಡಿಯೋ ಒಳಗೆ ನಾನು ಬ್ಲೌಸ್ ಸ್ಟಿಚಿಂಗ ತೋರಿಸೀನಿ. ಹಾಗೆ ಎಂಬ್ರಾಯ್ಡ್ರಿ ಬೇಸ್ ಮೇಲೆ ಸಿಂಪಲ್ಲಾಗಿ ಮಾಡಿರ್ತಕ್ಕಂಥ ಡಿಸೈನ್ ಕೂಡ ತೋರಿಸಿದ್ದೀನಿ. ಹಾಗೆ ನಿನ್ನೆ ಏನೈತಲ್ಲ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಎಂಬ್ರಾಯ್ಡ್ರಿ ಎಲ್ಲರೂ ಕೂಡ ತುಂಬ ಇಷ್ಟಪಟ್ರಿ. ಹಾಗೆ ಮೊದಲಿನಗಿಂತಲೂ ಇವಾಗ ಏನೈತಲ್ಲ ನಿನ್ನೆ ಮಾಡಿರ್ತಕ್ಕಂಥ ವರ್ಕನ್ನು ನೋಡಿದರೆ ನಿಮ್ಗೆ ಗೊತ್ತಾಗಿರ್ಬೋದು ಇಂಪ್ರೂವ್ ಎಷ್ಟಾಗಿದೆ ಅಂಥೇಳಿ. ಇವತ್ತು ಕೂಡ ಸಿಂಪಲ್ಲಾಗಿ ಒಂದು ಅಗದಿ ಒಂದು 1 ಇಂಚು ಒಳಗಡೆ ಒಂದು ಡಿಸೈನ್ನ ಕಂಪ್ಲೀಟ್ ಮಾಡಬೇಕು ಅಂಥೇಳಿ ಆ ರೀತಿಯಾಗಿ ವರ್ಕ್ ಮಾಡ್ಲಾಕತ್ತೀನಿ. ಹಾಗೆ ಇವಾಗ ನೋಡ್ತಾ ಇರ್ಬೋದು ರೌಂಡ್ ಶೇಪಲ್ಲಿ ಈ ರೀತಿಯಾಗಿ ನಾನು ಬುಟ್ಟ ರೀತಿಯಾಗಿ ಇಡ್ಲಾಕತ್ತೀನಿ. ಅಂದರೆ ಪ್ಲೇನ್ ಔಟ್ಲೈನ್ ಕೊಡೋದಕ್ಕಿಂತನೂ ಈ ರೀತಿಯಾಗಿ ಒಂದು ಕೊಟ್ಟರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ರೀತಿಯಾಗಿ ನಾನು ಡಿಸೈನ್ನ ಟ್ರೈ ಮಾಡ್ಲಾಕತ್ತೀನಿ. ಹಾಗೆ ಏನೈತಲ್ಲ ಇವಾಗ ನೋಡಿಬಿಟ್ಟು ನಾವು ಆಗಿಂದಾಗಲೇ ನಾವು ವರ್ಕ್ ಮಾಡ್ತೀವಿ, ಇಲ್ಲ ತುಂಬ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಈಗ ಇಷ್ಟನ್ನು ಮಾಡ್ಲಾಕತ್ತೀನಿ ಅಂತಂದರೆ ಇದಕ್ಕೆ ಹಿಂದೆ ನಾವು ಎಷ್ಟು ಪರಿಶ್ರಮ ಪಟ್ಟೀವಿ, ಎಷ್ಟು ನಾವು ಕಲಿಬೇಕು ಅಂಥೇಳಿ ಎಷ್ಟು ಪ್ರಯತ್ನ ಪಟ್ಟಿವಿ ಅಂತಂದ್ರೆ ಯಾರೆಲ್ಲ ವರ್ಕ್ ಮಾಡ್ಲಾಕತ್ತಿರ್ತಾರಲ್ಲ ಅವ್ರಿಗೆ ಗೊತ್ತಿರ್ತೈತಿ. ಯಾಕಂತಂದ್ರೆ ನಾವು ಸ್ಟಾರ್ಟಿಂಗಲ್ಲಿ ನಾನು ಕೂಡ ಇವಾಗಂತಲ ಫೈನಲ್ ಆಗಿ ಇದನ್ನು ವರ್ಕ್ ಮಾಡೋದು ಬಿಟ್ಬಿಟ್ಟು ಆರಿ ವರ್ಕ್ ಅಷ್ಟೇ ಕಂಟಿನ್ಯೂ ಮಾಡಬೇಕು. ಆಮೇಲೆ ಇದನ್ನ ವರ್ಕನ್ನು ತೆಗೆದುಬಿಟ್ಟು ನಾನು ಪಿಕೋ ಮಷಿನ್ಗೆ ಕನ್ವರ್ಟ್ ಮಾಡಿಬಿಡಬೇಕು ಅಂಥೇಳಿ ಡಿಸೈಡ್ ಮಾಡಿದ್ನಿ. ಹಾಗೆ 1-2 ಬ್ಲೌಸ್ ಒಳಗೆ ಇಂಪ್ರೂವ್ಮೆಂಟ್ ಅಂತ ಹೇಳಿ ಅನ್ನಿಸ್ತು. ಇನ್ನೂ ಒಂದು ಸ್ವಲ್ಪ ದಿನ ಪ್ರಾಕ್ಟೀಸ್ ಮಾಡ್ರೆ ಬಂದಿತ್ತು, ನೋಡಬೇಕು ವರ್ಕ್ ಯಾವ ರೀತಿಯಾಗಿ ಬರುತ್ತೆ ಅಂಥೇಳಿ ಅಂದ್ಕೊಂಡು ಇವಾಗ ನೋಡ್ಲಾಕತ್ತಿರಲ್ಲ ಇನ್ನೂ ಕೂಡ ಪರ್ಫೆಕ್ಟ್ ಇಲ್ಲ. ಇನ್ನೂ ಕಲಿತಾ ಏನೈತಲ್ಲ ಇನ್ನೂ ಇದಕ್ಕಿಂತನೂ ನೀಟಾಗಿ ವರ್ಕ್ ಬರ್ತೈತಿ ಅಂಥೇಳಿ ನನ್ನ ಅನಿಸಿಕೆ. ಹಾಗೆ ಹಳ್ಳಿ ಒಳಗೆ ಜಾಸ್ತಿ ವರ್ಕ್ ಮಾಡಿಸೋದಿಲ್ಲ ಇವಾಗಲೂ ಒಂದು ಬ್ಲೌಸ್ ಬರೋದ್ರಿಂದ ಇವಾಗ ಕಂಪ್ಯೂಟರ್ ಮಷಿನ್ ತೊಗೋದು ಬೇಡ ಅಂಥೇಳಿ ಈ ರೀತಿಯಾಗಿ ನಾನು ನಾರ್ಮಲ್ ಮಷಿನ್ ಮೇಲೇ ನಾನು ವರ್ಕನ್ನು ಮಾಡ್ಲಾಕತ್ತೀನಿ. ಹಾಗೆ ಎಲ್ಲರೂ ಕೂಡ ಇಷ್ಟಪಟ್ಟಿರಿ, ಡಿಸೈನ್ ಕೂಡ ಇಷ್ಟಪಟ್ಟಿರಿ. ಹಾಗೆ ಏನೈತಲ್ಲ ಇದನ್ನು ವರ್ಕ್ ಕಂಟಿನ್ಯೂಸ್ ಆಗಿ ಇದು ಚೆನ್ನಾಗಿ ಬರ್ಲಾಕತ್ತು ಅಂತಂದರೆ ಇದನ್ನು ವರ್ಕೆ ಅಂಥೇಳಿ ಮಷಿನ್ನ ನಾನು ಫಿಕ್ಸ್ ಮಾಡಿಬಿಡ್ತೀನಿ. ಹಾಗೆ ಇವಾಗ ನೋಡ್ಲಾಕತ್ತಿರಲ್ಲ ಒಂದಿಷ್ಟು ನೀಟಾಗಿ ಒಂದು ಡಿಸೈನ್ ಅಂದಮೇಲೆ ಎಲ್ಲರೂ ಕೂಡ ಪಡೋ ರೀತಿ ಡಿಸೈನ್ ಅಂತೂ ನೀಟಾಗಿ ಬರ್ಲಾಕತ್ತೈತಿ. ಹಾಗೆ ಇಷ್ಟು ಮಾಡಬೇಕಾಯ್ತು ಅಂತಂದ್ರೆ ನಾನು ಹಳೆ ಬಟ್ಟೆ ಮೇಲೆ ನಾನು ಯಾವ ರೀತಿಯಾಗಿ ಪ್ರಾಕ್ಟೀಸ್ ಮಾಡೀನಿ ಅಂಥೇಳಿ ಹಿಂದಿನ ವಿಡಿಯೋ ಒಳಗೆ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಹೀಗಾಗಿ ನೋಡ್ಲಾಕತ್ತಿರಲ್ಲ ಈ ರೌಂಡ್ ಶೇಪಲ್ಲಿ ಈ ರೀತಿಯಾಗಿ ಕೊಟ್ಟರೆ ಇನ್ನೂ ಲುಕ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ರೀತಿಯಾಗಿ ಟ್ರೈ ಮಾಡ್ಲಾಕ್ತೀನಿ. ಇನ್ನೂ ಹೊಸದಾಗಿ ಒಂದು ಡಿಸೈನನ್ನು ಸಿಂಪಲ್ಲಾಗಿ ಹೆಂಗೆ ಇರ್ತೈತಿ ಅಂಥೇಳಿ ಆ ಬ್ಲೌಸ್ ಕೂಡ ವರ್ಕ್ ಮಾಡ್ಲಾಕತ್ತೀನಿ. ಇನ್ನೂ ಕೂಡ ಕಸ್ಟಮರ್ ಬ್ಲೌಸ್ ಸ್ಟಿಚಿಂಗ್ ಮಾಡೋದವ. ಇನ್ನು ನಾಳೆಗೆ ಬ್ಲೌಸ್ ಸ್ಟಿಚಿಂಗ್ ಮಾಡಬೇಕು. ಇವತ್ತೊಂದು ದಿನ ಇದರಿಂದ ವರ್ಕ್ ಕಂಪ್ಲೀಟ್ ಮಾಡ್ಬೇಕಂತ ಹೇಳಿ ಅಂದೀನಿ. ನಾನು ಕಸ್ಟಮರ್ ಬ್ಲೌಸ್ ಸ್ಟಿಚಿಂಗ್ ಮಾಡಿದರೂ ಕೂಡ ಒಂದು 10 ನಿಮಿಷ 20 ನಿಮಿಷ ಇದನ್ನ ಪ್ರಾಕ್ಟೀಸ್ ಮಾಡಿರ್ತೀನಿ. ರೌಂಡ್ ಶೇಪಲ್ಲಿ ಮತ್ತು ಕರ್ವ್ ಶೇಪಲ್ಲಿ ಮತ್ತು ಸ್ಕ್ವೇರ್ ರೀತಿಯಾಗಿ ಲೀಪ್ ಡಿಸೈನ್ ಆಗಿರ್ಬೋದು, ಫ್ಲವರ್ ಡಿಸೈನ್ ಆಗಿರ್ಬೋದು ಎಲ್ಲ ಒಂದೊಂದಿಷ್ಟು
ಒಂದು ದಿನ ವರ್ಕ್ ಮಾಡಿರ್ತೀನಿ. ಯಾಕಂತಂದ್ರೆ ಮತ್ತೆ ನಮ್ಮದು ವರ್ಕ ಒಂದು 2-3 ದಿನ ಬಿಟ್ವಿ ಅಂತಂದ್ರೆ ಮತ್ತೆ ಮೊದಲಿಂದ ಕಲಿಬೇಕಾಗ್ತೈತಿ ಅಂತ ಹೇಳಿ ಹೀಗಾಗಿ ದಿನ ಒಂದು ಸ್ವಲ್ಪ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾನೆ ಇರ್ತೀವಿ. ಈ ರೀತಿಯಾಗಿ ಮಾಡೋದ್ರಿಂದ ಏನೈತಲ್ಲ ನಮ್ಗೆ ವರ್ಕ್ ಅನ್ನೋದು ಇನ್ನೂ ಇಂಪ್ರೂವ್ಮೆಂಟ್ ಆಗ್ತೈತಿ. ಹಾಗೆ ನೋಡಿದವ್ರಿಗೆ ಏನು ಅನ್ಸುತ್ತೆ, ಇದು ಎಷ್ಟು ಈಸಿ ವರ್ಕ್ ಮಾಡ್ಬೋದು ಅಂತ ಅನಿಸುತ್ತೆ. ಬಟ್ ಇದ್ರ ಹಿಂದೆ ಏನೈತಲ್ಲ ಎಫರ್ಟ್ ತುಂಬಾ ಹಾಕಬೇಕು. ಇವಾಗ ಇದರಿಂದ ಏನೈತಲ್ಲ ನಾವು ಸತತ ಪ್ರಯತ್ನ ಪಟ್ವಿ ಅಂತಂದ್ರೆ ಸಕ್ಸಸ್ ಆಗೇ ಆಗ್ತೀವಿ ಅನ್ನೋದು. ನಾನು ಯಾಕಂತಂದರೆ ಇಷ್ಟು ದಿನ ಎಂಬ್ರಾಯ್ಡ್ರಿ ಬಗ್ಗೆ ಕಲೀರಿ 100% ನಾನು ಯಾರಿಗೂ ಹೇಳ್ತಿಲ್ಲ. ಯಾಕಂತಂದ್ರೆ ನನ್ನ ವರ್ಕನ್ನು ಇನ್ನೂ ನೀಟಾಗಿ ಬರ್ಲಾಕತ್ತಿಲ್ಲ. ಹಂಗೆ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ ಅಂತ ಹಿಂಗೆ ಯಾವ ರೀತಿಯಾಗಿ ಹೇಳೋದು ಅಂಥೇಳಿ ಈ ರೀತಿ ಅಂದ್ಕೊಂಡಿದ್ದೆ. ಇವಾಗ ಏನೈತಲ್ಲ ವರ್ಕ್ ನೀಟಾಗಿ ಬರ್ಲಾತತಿ. ನನಗೂ ಕೂಡ ಕಾನ್ಫಿಡೆಂಟ್ ಅನ್ನೋದೈತಿ, ವರ್ಕ್ ಮಾಡ್ಬೋದು, ಬೇರೆ ಬೇರೆ ಡಿಸೈನ್ನ ಟ್ರೈ ಮಾಡಬೇಕು ಅಂಥೇಳಿ ಅಂದ್ಕೊಂಡು ಇವತ್ತು ಇದೊಂದು ಬ್ಲೌಸ್ ವರ್ಕನ್ನು ಮಾಡ್ಲಾಕತ್ತೀನಿ. ನೀವು ಕಲಿತಾ ಏನೈತಲ್ಲ ಯಾವ ರೀತಿಯಾಗಿ ಫ್ರೇಮ್ ಮೂಮೆಂಟ್ ಮಾಡಬೇಕು, ಬ್ರೇಕ್ ಬ್ಯಾಲೆನ್ಸ್ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದು ಕಲಿಬೇಕು ಅಂತಂದ್ರೆ ತುಂಬಾ ಟೈಮಿಂಗ್ ತೊಗೊಳ್ತೈತಿ. ಹೀಗಾಗಿ ನೀವು 1 ತಿಂಗಳು 1.5 ತಿಂಗಳು ಈ ರೀತಿಯಾಗಿ ಕಂಟಿನ್ಯೂಸ್ ಆಗಿ ಟ್ರೈ ಮಾಡಿದ್ರಿ ಅಂತಂದ್ರೆ ನೀವು ವರ್ಕ್ ಕಲಿತೀರಿ. ಇವಾಗ ಸಿಂಪಲ್ಲಾಗಿ ಇನ್ನೊಂದು ಟೈಲರ್ಸ್ಗೆ ಒಂದು ಅಡ್ವಾಂಟೇಜ್ ಅಂತಂದ್ರೆ ತಮ್ಮ ಬ್ಲೌಸ್ ತಾವ ವರ್ಕ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ಬೋದು. ಅದ್ರದ್ದು ದುಡ್ಡು ಕೂಡ ಉಳಿತಾಯ ಆಗ್ತೈತಿ. ಇನ್ನೊಂದು ರೀತಿ ನೋಡಬೇಕು ಅಂತಂದ್ರೆ ಟೈಲರ್ಸ್ ಏನೈತಲ್ಲ ಬೇರೆ ಕಸ್ಟಮರ್ ಬ್ಲೌಸ್ ಸ್ಟಿಚಿಂಗ್ ಮಾಡಿ ಕೊಡೋದು ಒಂದು ಅವಸರದಲ್ಲಿ ಏನಿರೋದಿಲ್ಲ. ಬೇರೆಯವ್ರ ಕಸ್ಟಮರ್ ಬ್ಲೌಸನ್ನೇ ಸ್ಟಿಚಿಂಗ್ ಮಾಡೋದಿರ್ತೈತಿ. ನಮ್ಮ ಬ್ಲೌಸ್ ಏನೈತಲ್ಲ ಇನ್ನೊಂದು ದಿನ ಹೊಲ್ಕೊಂಡ್ರೆ ಬಂದಿತ್ತು ಅಂಥೇಳಿ ಹಿಂಗೆ ಪೆಂಡಿಂಗ್ ಕೂಡ ಇಡ್ತೀವಿ. ಎರಡೂ ಕೂಡ ಯಾಕಂತಂದ್ರೆ ಹೊಸದಾಗಿ ಡಿಸೈನ್ ಟ್ರೈ ಮಾಡ್ತೀವಿ ಅಂತಂದರೆ ನಮ್ಮ ಬ್ಲೌಸ್ ಎಲ್ಲ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆದರೂ ನಡಿತೈತಿ ಅಂತೇಳಿ ನಮ್ಮ ಬ್ಲೌಸ್ ವರ್ಕ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ತೀವಿ. ಅಂದ್ರೆ ಅದು ಅವಶ್ಯಕತೆ ಇರ್ತೈತಿ. ಹೀಗಾಗಿ ಆಮೇಲೆ ಯಾವುದಾದ್ರೂ ಡಿಸೈನ್ ಬ್ಲೌಸು ಸಿಂಪಲ್ ಬ್ಲೌಸ್ ಆಗಿದ್ರೇ ಕಸ್ಟಮರ್ಸು ಹೊಲಿತೀವಿ. ಬಟ್ ನಮ್ಮ ಬ್ಲೌಸ್ ಏನೈತಲ್ಲ ಇನ್ನೊಂದು ದಿನ ಹೊಲಿದ್ರೆ ಬಂದಿತ್ತು ಅಂತೇಳಿ ಈ ರೀತಿಯಾಗಿ ಮುಂದಕ್ಕೆ ಹಾಕ್ತಾ ಹೋಗ್ತೀವಿ. ಇದು ಕೂಡ ಇದರಲ್ಲಿ ಟೈಲರ್ಸಿಗೆ ಅಡ್ವಾಂಟೇಜು ಉಂಟು, ಡಿಸ್ಅಡ್ವಾಂಟೇಜು ಉಂಟು. ತುಂಬಾ ಎಫರ್ಟ್ ಕೊಡಬೇಕಾಗ್ತೈತಿ. ಮತ್ತು ಇವಾಗ ಇಷ್ಟು ಟೈಮಿಂಗ್ ಅಂತಂದರೆ ಇವಾಗ ಟೈಮ್ ಬಂದು 11 ಗಂಟೆ ಆಗಿತ್ತು. ಮನೆ ಕೆಲಸ ಎಲ್ಲ ಕಂಪ್ಲೀಟ್ ಮಾಡಿದ ತಕ್ಷಣ ಏನೈತಲ್ಲ ಈ ವರ್ಕ್ ಮಾಡಿ ನಂತರ ಊಟದ್ದು ಮಾಡ್ರೆ ಬಂದಿತ್ತು ಅಂಥೇಳಿ ಮೊದಲಿಗೆ ವರ್ಕ್ ಮಾಡ್ಲಾಕ್ಕೆ ಬಂದೀನಿ. ಯಾಕಂತಂದ್ರೆ ಕ್ಯೂರಿಯಾಸಿಟಿ ಇರ್ತೈತಲ್ಲ, ನಾವು ವರ್ಕ್ ಪ್ರಾಕ್ಟೀಸ್ ಮಾಡೀವಿ, ಬ್ಲೌಸ್ ಮೇಲೆ ಯಾವ ರೀತಿಯಾಗಿ ಬರುತ್ತೆ ಅಂಥೇಳಿ ಕ್ಯೂರಿಯಾಸಿಟಿ ಇರ್ತೈತಿ. ಇನ್ನು ನೋಡ್ಲಾಕತ್ತೀರಲ್ಲ ಈ ರೀತಿ ಇವು ಎರಡೂ ಥ್ರೆಡ್ಲಿ ಕ್ರೀಮ್ ಕಲರು ಮತ್ತು ಗಪ್ಲ ಡಿಸೈನ್ನ ಇವಾಗ ಟ್ರೈ ಮಾಡ್ಲಾಕತ್ತೀನಿ. ಹಾಗೆ ಈ ರೀತಿಯಾಗಿ ನೋಡಿರಿ ಲೀಪ್ ಡಿಸೈನನ್ನು ನಾನು ಈ ರೀತಿಯಾಗಿ ಟ್ರೈ ಮಾಡ್ಲಾಕತ್ತೀನಿ. ಇದು ಚೆನ್ನಾಗಿ ಬರುತ್ತೆ ಅಂಥೇಳಿ ಅಂದ್ಕೊಂಡು ಕಸ್ಟಮರ್ ಬ್ಲೌಸ್ಗೆ ಅಂದರೆ ಒಂದಿಷ್ಟು ಬ್ಲೌಸಸ್ಗಳನ್ನ ಡಿಸೈನ್ಸ್ಗಳನ್ನ ವರ್ಕ್ ಮಾಡಿಟ್ವಿ ಅಂತಂದ್ರೆ ಕಸ್ಟಮರ್ ಬಂದ ಕೂಡಲೇ ನಮಗೆ ಅವ್ರಿಗೆ ಚಾಯ್ಸಿಂಗ್ಗೆ ಅಂತೇಳಿ ನಾವು ಆ ಡಿಸೈನ್ಸ್ನ ತೋರಿಸ್ಲಿಕ್ಕೆ ಅನುಕೂಲ ಆಗ್ತೈತಿ. ಅದು ಕೂಡ ಇದು ಫೈನಲಾಗಿ ನೋಡಿದ್ರೆ ಬ್ಲೌಸ್ ಅಂತೂ ತುಂಬ ನ್ಯಾಚುರಲ್ಲಾಗಿ ನೋಡೋಕೆ ಕೂಡ ತುಂಬಾ ನೀಟಾಗಿ ತುಂಬ ಚೆನ್ನಾಗಿ ಬಂದಿತ್ತು. ಇನ್ನೂ ಹೊಸದಾಗಿ ಡಿಸೈನ್ನ ಟ್ರೈ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಇನ್ನೊಂದಿಷ್ಟು ಬೋಟ್ ನೆಕ್ಕಲ್ಲಿ ವರ್ಕ್ ಅಂದರೆ ಇವಾಗ ಟ್ರೆಂಡಿಂಗ್ನಲ್ಲಿ ಅಂತಂದರೆ ಬೋಟ್ ನೆಕ್ಕಲ್ಲಿ ವರ್ಕ ಜಾಸ್ತಿ ಮಾಡೋದುಂಟು. ಹೀಗಾಗಿ ಇನ್ನೊಂದು ಕಟ್ ವರ್ಕ್ ಶೇಪ್ ಇಟ್ಟು ಡಿಸೈನ್ ಮಾಡ್ಬೇಕಂತ ಹೇಳಿ ಅಂದ್ಕೊಂಡಿದ್ದೀನಿ. ಇನ್ನೊಂದು 1-2 ಬ್ಲೌಸ್ ಮಾಡೋದವ, ಅವ್ನು ನೋಡಬೇಕು. ಕಟ್ ವರ್ಕ್ ಶೇಪ್ ಇಟ್ಟು ಒಂದು ಡಿಸೈನ್ನ ಶೇರ್ ಮಾಡ್ತೀನಿ. ಆಮೇಲೆ ಮುಂದೇನೈತಲ್ಲ ಒಂದು ಬೋಟ್ ನೆಕ್ ಇಟ್ಟ ಬ್ಲೌಸ್ನ ಸ್ಟಿಚಿಂಗ್ ಮಾಡ್ಬೇಕಂತ ಹೇಳಿ ಅಂದ್ಕೊಂಡಿದ್ದೀನಿ. ಹಾಗೆ ಒಂದು ಟೈಮಿಂಗ ಸಾಕಾಗ್ತಿಲ್ಲ ಅಂದ್ರೆ ಒಂದು ಬೋಟ್ ನೆಕ್ ಇಟ್ಟ ಒಂದು ಬ್ರೈಡಲ್ ಲುಕ್ ರೀತಿಯಾಗಿ ಒಂದು ಆರಿ ವರ್ಕ್ ಮಾಡ್ಬೇಕಂತ ಹೇಳಿ ಅಂದ್ಕೊಂಡಿದ್ದೀನಿ. ಅದಕ್ಕೇನೈತಲ್ಲ ಇವಾಗ ಜರ್ದೋಸೆ ಅನ್ನೋದು ಗೋಲ್ಡನ್ ಕಲರ್ ಇಲ್ಲ, ಸಿಲ್ವರ್ ಕಲರ್ ಅಷ್ಟೇ ಐತಿ. ಹೀಗಾಗಿ ಅದಕ್ಕೆ ಮ್ಯಾಚ್ ಆಗೋದಿಲ್ಲ. ಗೋಲ್ಡನ್ ಕಲರ್ ತರಿಸಿ ಆದ ನಂತರ ಇವಾಗ ಹೋದರೆ ಶಾಪ್ಗೆ ಹೋಗೋಕ್ಕೂ ಹೋಗಿಲ್ಲ. ಹೋದಾಗ ಏನೈತಲ್ಲ ಗೋಲ್ಡನ್ ಕಲರ್ ಜರ್ದೋಸಿ ವರ್ಕ್ ತಂದು ಬೋಟ್ ನೆಕ್ ಇಟ್ಟು ಅದನ್ನ ವರ್ಕ್ ಒಂದು ಇದೇ ರೀತಿಯಾಗಿ ವರ್ಕ್ ಮಾಡ್ಬೇಕಂತ ಹೇಳಿ ಅಂದ್ಕೊಂಡಿದ್ನಿ ಅಂತಂದ್ರೆ ಒಂದು ಸ್ವಲ್ಪ ಟೈಮಿಂಗ್ ಮುಂದಕ್ಕೆ ಹೋದ್ರೂ ಪರವಾಗಿಲ್ಲ, ನಾನು ಅದೇ ಡಿಸೈನ್ನ ಮಾಡಿ ಟ್ರೈ ಮಾಡ್ತೀನಿ. ಹೀಗಾಗಿ ಅದನ್ನು ಕೂಡ ನಿಮ್ಮ ಜೊತೆ ಮಾಡಿ ಅಂತ ಶೇರ್ ಮಾಡ್ತೀನಿ. ನೋಡ್ಲಾಕತ್ತೀರಲ್ವ, ಇವಾಗ ನೀವು ನೋಡಿದ್ರೆ ನೀವು ನೋಡ್ಬೋದು ವರ್ಕ್ ನಾವು ಕೂಡ ಮಾಡ್ಬೋದು ಅಂತ ಹೇಳಿ ಅನಿಸ್ತೈತಿ. 100% ನೀವು ಏನೈತಲ್ಲ ಒಂದು ಸ್ವಲ್ಪ ಪ್ರಾಕ್ಟೀಸ್ ಆದ ನಂತರ ತುಂಬ ನೀಟಾಗಿ ನೀವು ವರ್ಕ್ ಮಾಡಬಹುದು. ಇದು ನ್ಯಾಚುರಲ್ಲಾಗಿ ನೋಡ್ಲಿಕ್ಕೆ ಕೂಡ ಅಷ್ಟೇ ಚೆನ್ನಾಗಿ ಕಾಣಿಸ್ತಿತ್ತು. ಇನ್ನೂ ಏನಂತಂದ್ರೆ
ನಾನು ಔಟ್ಲೈನ್ ಕೊಡಲಿಕ್ಕೆ ಇನ್ನೂ ಸರಿಯಾಗಿ ಬರೋಂಗಿಲ್ಲ, ಯಾಕಂತಂದ್ರೆ ಅದನ್ನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು. ಯಾಕಂತಂದರೆ ಈ ಒಂದು ವರ್ಕಿಗೆ ಔಟ್ಲೈನ್ ಕೊಟ್ಟಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಬಟ್ ಇನ್ನೂ ಅದನ್ನ ಪ್ರಾಕ್ಟೀಸ್ ಮಾಡಿ ಆಮೇಲೆ ಬೇರೆ ಯಾವುದಾದ್ರೂ ಬ್ಲೌಸ್ನ ಟ್ರೈ ಮಾಡಬೇಕು ಅಂದ್ಕೊಂಡು ಇವಾಗ ನಾನು ಕೊಟ್ಟಿಲ್ಲ. ಯಾಕಂತಂದ್ರೆ ನೀವು ಕೇಳ್ಬೋದು ಔಟ್ಲೈನ್ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತಲ್ಲ ಅಂಥೇಳಿ ಕೇಳ್ಬೋದು. ಸೊ ಅದಕ್ಕೋಸ್ಕರ ಹೇಳತ್ತೀನಿ. ಅಲ್ಲಿ ನೋಡ್ಬೋದು ಆರಿ ವರ್ಕ್ ಸ್ಟ್ಯಾಂಡ್ ಕೂಡ ಒಂದು ಬ್ಲೌಸನ್ನು ಫಿಕ್ಸ್ ಮಾಡಿದ್ದೀನಿ. ಅದಕ್ಕೆ ಔಟ್ಲೈನ್ ಕೊಡಬೇಕು, ಇದರಿಂದ ಜರಿ ಥ್ರೆಡ್ಡಿಂದ ಔಟ್ಲೈನ್ ಕೊಡಬೇಕಂತ ಹೇಳಿ ಫಿಕ್ಸ್ ಮಾಡಿದ್ನಿ. ಯಾವುದಾದ್ರೂ ಒಂದು ವರ್ಕ್ ಕಂಪ್ಲೀಟ್ ಮಾಡಿದ್ವಿ ಅಂತಂದರೆ ಹಿಂಗೆ ಮಾಡಿದ್ರೆ ಚೆನ್ನಾಗಿರ್ತೈತೆ ಅಂದ್ರೆ ಹೊಸದಾಗಿ ಟ್ರೈ ಮಾಡ್ಲಾಕ ಅದು ಹಚ್ಚತೈತಿ. ನಾವು ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂತಂದ್ರೆ ನೋಡ್ಲಾಕತ್ತಿರಲ್ಲ ಫೈನಲಾಗಿ ಎಲ್ಲ ಕೂಡ ಲೀಪನ್ನು ಈ ರೀತಿಯಾಗಿ ವರ್ಕ್ ಮಾಡೋದು ಕಂಪ್ಲೀಟ್ ಮಾಡಿದ್ವಿ. ನನಗೂ ಕೂಡ ತುಂಬ ಖುಷಿ ಆಯಿತು. ತುಂಬಾ ನ್ಯಾಚುರಲಾಗಿ ನೋಡ್ಲಿಕ್ಕೆ ಕೂಡ ಬ್ಲೌಸ್ ಅಂತೂ ತುಂಬಾ ಚೆನ್ನಾಗೇ ಬಂದಿತ್ತು. ಹಾಗೆ ಇವಾಗ ಏನೈತಲ್ಲ ಇನ್ನೂ ಇವಾಗ ಜಸ್ಟ್ ಒಂದಷ್ಟು ದಿನ ವಿಡಿಯೋ ಕೂಡ ಹಾಕ್ಲಿಕ್ಕಾಗಿರಲಿಲ್ಲ. ಇನ್ನೂ ಒಂದು ಕಸ್ಟಮರು ಬ್ಲೌಸ ತುಂಬಾ ಹೇಳಕತ್ತಾರ ಅವರು ಜಲ್ದಿ ಕೊಡು ಅಂಥೇಳಿ. ಇದೊಂದು ವರ್ಕ್ ಮಾಡಿಬಿಟ್ಟು ಆಮೇಲೆ ಬ್ಲೌಸನ್ನು ಸ್ಟಿಚಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಹಾಗೆ ಇವಾಗ ಈ ರೀತಿಯಾಗಿ ಒಂದೊಂದು ಲೀಪ್ಗೆ ಈ ರೀತಿಯಾಗಿ ಕರ್ವ್ ಶೇಪಲ್ಲಿ ನಾನು ಔಟ್ಲೈನನ್ನು ಕೊಡ್ಲಾಕತ್ತೀನಿ. ನೋಡ್ಲಾಕತ್ತೀರಲ್ಲ, ಮೊದಲಿಗೆ ರಫ್ ಸ್ಟಿಚ್ ಹಾಕ್ಕೊಂಡು ಆ ನಂತರ ಏನೈತಲ್ಲ ವರ್ಕ್ ಮಾಡ್ತಾ ಒಂದು 2-2.5 ನಂಬರಲ್ಲಿ ಹಾಕ್ತಾ ಬರಬೇಕಂತ ಹೇಳಿ ಮೊದಲಿಗೆ ರಫ್ ಸ್ಟಿಚ್ನ ಹಾಕ್ಲಾಕತ್ತೀನಿ. 2 ಲೀಪಿಗೆ ಕೂಡ ಹಾಕಿ ಟ್ರೈ ಮಾಡಿ ಅದಷ್ಟೊಂದು ಚೆನ್ನಾಗಿ ಕಾಣಿಸ್ಲಿಲ್ಲ. ಹೀಗಾಗಿ ಒಂದೊಂದು ಲೀಪಿಗೆ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಈ ರೀತಿ ಕೊಟ್ಟೆ. ಯಾಕಂತಂದ್ರೆ ಔಟ್ಲೈನ್ ಕೂಡ ಕೊಟ್ಟಿಲ್ಲಲ್ಲ, ಹೀಗಾಗಿ ಈ ರೀತಿಯಾಗಿ ಆದರೂ ಮಾಡ್ಬೇಕಂತ ಹೇಳಿ ಮಾಡ್ಲಾಕತ್ತೀನಿ. ಪ್ರತಿದಿನ ಏನೈತಲ್ಲ ನಾನು ಟೈಲರಿಂಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಈ ರೀತಿಯಾಗಿ ಒಂದು ಸ್ವಲ್ಪ ವರ್ಕನ್ನು ಟ್ರೈ ಮಾಡಿಬಿಟ್ಟು ಆಮೇಲೆ ಟೈಲರಿಂಗ್ನ ಸ್ಟಾರ್ಟ್ ಮಾಡ್ತೀನಿ. ಬ್ಲೌಸ್ ವರ್ಕ್ ಮಾಡದೇ ಇದ್ದರೂ ಕೂಡ ಹಳೆ ಬಟ್ಟೆ ಮೇಲೆ ಏನೋ ಯಾವುದಾದ್ರೂ ಒಂದು ಡಿಸೈನ್ನ ಟ್ರೈ ಮಾಡಿರ್ತೀನಿ. ಹಾಗೆ ಇನ್ನೊಂದು ಏನಂತಂದ್ರೆ ನೀವು ಫ್ರೀ ಹ್ಯಾಂಡಲ್ಲಿ ಒಂದು ಡಿಸೈನ್ನ ಮಾಡ್ಲಿಕ್ಕೆ ಕಲಿತ್ರಿ ಅಂತಂದ್ರೆ ತುಂಬಾ ಯೂಸ್ ಆಗ್ತೈತೆ. ಯಾಕಂತಂದ್ರೆ ನೀವು ಹೊರಗಡೆ ಏನೈತಲ್ಲ ಡಿಸೈನ್ನ ಪರ್ಚೇಸ್ ಮಾಡಿ ಅದನ್ನ ನೀವು ಇಲ್ಲಿ ಬಟ್ಟೆ ಮೇಲೆ ಡ್ರಾ ಮಾಡಿಕೊಂಡು ತೆಗಿಯೋಕ್ಕಿಂತ ಏನೈತಲ್ಲ ಒಂದು ಯಾವುದಾದ್ರೂ ನೀವು ಶೇಪ್ಸ್ನ ಡ್ರಾ ಮಾಡಿಕೊಂಡು ಒಂದೇ ಅಳತೆ ಒಳಗೆ ಏನೈತಲ್ಲ ನೀವು ಒಂದು ಅಳತೆ ಪಟ್ಟಿಯಿಂದ ಮಾರ್ಕಿಂಗ್ ಮಾಡಿ ಅದ್ರ ಮೇಲೆ ಡ್ರಾ ಮಾಡ್ಬೋದು. ಒಬ್ಬೊಬ್ರು ಏನೈತಲ್ಲ ಫ್ರೀ ಹ್ಯಾಂಡಲ್ಲಿ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಿರ್ತಾರೆ, ಅವ್ರಿಗಂತೂ ತುಂಬಾ ಹೆಲ್ಪ್ ಆಗ್ತೈತಿ. ಆಮೇಲೆ ಟ್ರೇಸಿಂಗ್ ಪೇಪರ್ ತೊಗೊಂಡು ಮತ್ತು ನೀವು ಡಿಸೈನ್ ಶೀಟ್ನ ತೊಗೊಂಡು ಮಾಡೋಕ್ಕಿಂತನೂ ಟೈಮ್ ಸೇವ್ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ನಿಮ್ಗೆ ಒಂದೇ ರೀತಿಯಾಗಿ ಸೈಜಲ್ಲಿ ಡಿಸೈನ್ಸ್ ಬೇಕು ಅಂತಂದರೆ ಯಾವುದಾದ್ರೂ ಒಂದು ಕವರ್ ಮೇಲೆ ನೀವು ಡ್ರಾ ಮಾಡಿಬಿಟ್ಟು ಕಟ್ ಮಾಡಿಬಿಟ್ಟು ಸೈಜಲ್ಲಿ ನೀವು ವರ್ಕ್ ಕೂಡ ಮಾಡ್ಬೋದು. ಅದು ತುಂಬ ಈಸಿ ಮೆಥಡ್ ಅಂತ ಹೇಳ್ಬೋದು. ನಾನು ಕೂಡ ಇವಾಗ ಯಾವುದೇ ಟ್ರೇಸಿಂಗೆಲ್ಲ ಏನಿಲ್ಲ, ಫ್ರೀ ಹ್ಯಾಂಡಲ್ಲೇ ಡ್ರಾ ಮಾಡಿಕೊಂಡು ನಾನು ಈ ರೀತಿಯಾಗಿ ವರ್ಕ್ ಮಾಡ್ಲಾಕತ್ತಿದ್ದು. ನಿನ್ನೆ ಮೊನ್ನೆ ಏನೋ ಒಂದು 2-3 ಎಂಬ್ರಾಯ್ಡ್ರಿ ವಿಡಿಯೋ ಬಿಟ್ಟನೆಲ್ಲ ಅವನು ಕೂಡ ನೋಡಿ ತುಂಬ ಎಲ್ಲರೂ ಕೂಡ ಇಷ್ಟಪಟ್ಟಿರಿ. ನೀವು ಖಂಡಿತವಾಗ್ಲೂ ಏನೈತಲ್ಲ ವರ್ಕಿಗೆ ಅಂತ ಸೆಪ್ರೇಟಾಗಿ ನೀವು ಮಷಿನ್ ಮಾಡಿದರೆ ಬೆಸ್ಟ್ ಅಂತ ಹೇಳ್ಬೋದು. ಹಾಗೆ ಈಗ ಇವಾಗ 2.5 ನಂಬರಲ್ಲಿ ಇಟ್ಬಿಟ್ಟು ನಾನು ಔಟ್ಲೈನನ್ನು ಕೊಡ್ಲಾಕತ್ತೀನಿ. ಹಾಗೆ ಸಣ್ಣದಾಗಿ ಬುಟ್ಟ ಏನು ಕೊಟ್ಟಿನಲ್ಲ ನೋಡ್ಲಾಕತ್ತಿರ್ಬೋದು, ಅದರಿಂದನೇ ಈ ವರ್ಕ್ ಕೂಡ ಎಷ್ಟು ಹೈಲೈಟ್ ಅಂತ ಹೇಳಿ ಕಾಣಿಸ್ಲತ್ತೈತಿ. ಈ ರೀತಿಯಾಗಿ ನಾವು ಹೊಸದಾಗಿ ಯಾವುದಾದ್ರೂ ಒಂದು ಸ್ವಲ್ಪ ಚೇಂಜಸ್ ಮಾಡಿ ವರ್ಕ್ ಮಾಡಿದ್ವಿ ಅಂತಂದ್ರೆ ಕಸ್ಟಮರ್ ಕೂಡ ಇಷ್ಟಪಡ್ತಾರೆ. ಹೀಗಾಗಿ ಇವಾಗ ಒಂದು ಕಸ್ಟಮರ್ ವರ್ಕ್ ಮಾಡೋದೈತಿ, ಅದನ್ನು ಒಂದು ಸ್ವಲ್ಪ ಬೇರೆ ರೀತಿಯಾಗಿ ಡಿಸೈನ್ನ ಮಾಡಬೇಕು, ಸಿಂಪಲ್ ಆದರೂ ಕೂಡ ಹೈಲೈಟ್ ಕೊಡಬೇಕು ಅಂತ ಹೇಳಿ ಅಂದ್ಕೊಂಡು ಅದಕ್ಕೇನೈತಲ್ಲ ಸ್ಟೋನ್ ಚೈನು ಅಥವಾ ಬಾಲ್ ಚೈನು ಒಂದು ಯೂಸ್ ಮಾಡಿಬಿಟ್ಟು ವರ್ಕ್ ಮಾಡ್ಬೇಕಂತ ಹೇಳಿ ಅಂದ್ಕೊಂಡಿದ್ದೀನಿ. ಅದು ಕೂಡ ರೌಂಡ್ ಶೇಪಲ್ಲೇ ಇಟ್ಟು ಅದನ್ನು ವರ್ಕ್ ಮಾಡ್ತೀನಿ. ಆಮೇಲೆ ಇನ್ನೊಂದು ಕಟ್ ವರ್ಕ್ ಶೇಪ್ ಇಟ್ಟು 1-2 ಬ್ಲೌಸನ್ನು ವರ್ಕ್ ಮಾಡೋದೈತಿ. ಒಂದು ಸ್ವಲ್ಪ ಏನು ಕಸ್ಟಮರ ಬ್ಲೌಸ್ ಸ್ಟಿಚಿಂಗ್ ಮಾಡೋದು ಕಂಪ್ಲೀಟ್ ಆದ ನಂತರ ಏನೈತಲ್ಲ ಅವನ್ನ ವರ್ಕ್ ಮಾಡಿ ನಿಮ್ಮ ಜೊತೆ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಹಾಗೆ ಯಾರೆಲ್ಲ ನೋಡ್ಲಾಕತ್ತೀರ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿರಿ. ಇಷ್ಟ ಆದ್ರೆ ಲೈಕ್ ಕೊಡಿರಿ, ಶೇರ್ ಮಾಡಿರಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಇವಾಗ ಏನಾಯ್ತಲ್ಲ ಇಲ್ಲಿ ಬೆರಳು ನಾವು ಏನು ಇಟ್ಟಿರ್ತೀವಲ್ವ ನೋಡಿ ಕೇರ್ಫುಲ್ಲಾಗಿ ನಾವು ಮೂಮೆಂಟ್ ಮಾಡೋವಾಗ ನಾವು ನೋಡಿಕೊಂಡು ವರ್ಕ ಮಾಡಬೇಕಾಗ್ತೈತಿ. ಇದು ವರ್ಕ್ ಆದ ನಂತರ ಏನೈತಲ್ಲ ಸ್ಮಾಲ್ ಏನೈತಲ್ಲ ಸೈಡಲ್ಲಿ ಬುಟ್ಟ ಕೊಟ್ಟಿದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಅನ್ನಿಸ್ತು. ಅದೇನೈತಲ್ಲ ವರ್ಕ್ ಆದ ನಂತರ ನಾನು ಬಿಟ್ಬಿಟ್ಟು ಒಂದು ಪ್ಲೇನ್ ಬ್ಲೌಸ್ ಸ್ಟಿಚಿಂಗ್ ಮಾಡೋದಿತ್ತು, ಅದನ್ನ ಸ್ಟಿಚಿಂಗ್ ಮಾಡ್ಲಿಕ್ಕೆ ಹೋಗಿಬಿಟ್ನಿ. ಹೀಗಾಗಿ ಆ ಫ್ರೇಮಿಂದ ಬಟ್ಟೆ ಕೂಡ ತೆಗೆದ್ನಿ.
ಇನ್ನು ನೋಡಬೇಕು ಬ್ಲೌಸ್ ಇದನ್ನ ಸ್ಟಿಚಿಂಗ್ ಮಾಡುವಾಗ ಕೂಡ ನಿಮ್ಮ ಜೊತೆ ನಾನು ವಿಡಿಯೋನ ಶೇರ್ ಮಾಡ್ತೀನಿ, ಯಾವ ರೀತಿಯಾಗಿ ಬ್ಲೌಸನ್ನು ನಾನು ಸ್ಟಿಚಿಂಗ್ ಮಾಡ್ತೀನಿ ಅಂತೇಳಿ. ಆಲ್ರೆಡಿ ಏನೈತಲ್ಲ ಹಲವಾರು ಬ್ಲೌಸ್ಗಳನ್ನ ವರ್ಕ್ ಮಾಡೋದು ನಿಮ್ಮ ಜೊತೆ ಶೇರ್ ಮಾಡೀನಿ, ಬಟ್ ಸ್ಟಿಚಿಂಗ್ ವಿಡಿಯೋನ ಶೇರ್ ಮಾಡ್ಲಿಕ್ಕಾಗಿಲ್ಲ. ನೋಡೋಣ ಇದನ್ನೂ ವರ್ಕ್ ಮಾಡುವಾಗ ಶೇರ್ ಮಾಡಿ ಅಂತ ವಿಡಿಯೋ ಮಾಡಿ ಅಂತಂದ್ರೆ ಖಂಡಿತವಾಗ್ಲೂ ನಿಮ್ಮ ಜೊತೆ ನಾನು ವಿಡಿಯೋನ ಶೇರ್ ಮಾಡ್ತೀನಿ. ಹಾಗೆ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಬ್ಯಾಕ್ ನೆಕ್ ಡಿಸೈನನ್ನು ಕಂಪ್ಲೀಟ್ ಆಯಿತು. ಇನ್ನಿಷ್ಟೇ ಸಾಕು ಅಂತ ಹೇಳಿ ಇದಕ್ಕೇನು ಏನು ಮಾಡೋಂಗಿಲ್ಲ. ಇಷ್ಟನೇ ಭಾಳ ತುಂಬಾ ನೀಟಾಗಿ ಕಾಣಿಸ್ಲಾಕತ್ತಿತ್ತು. ಹಾಗೆ ಪ್ರಾಕ್ಟೀಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗ್ತೈತೆ ನೋಡಿರಿ. ನೀವು ಎಷ್ಟೆಷ್ಟು ನೀವು ಇಂಟ್ರೆಸ್ಟ್ ಕೊಟ್ಟು ಪ್ರಾಕ್ಟೀಸ್ ಮಾಡ್ತಿರಲ್ಲ ಅಷ್ಟು ನೀಟಾಗಿ ನೀವು ಬ್ಲೌಸ್ ವರ್ಕನ್ನು ಮಾಡಬಹುದು. ಇವಾಗ ಫೈನಲ್ಲಾಗಿ ಕಂಪ್ಲೀಟ್ ಆಯಿತು. ಫೈನಲ್ ಲುಕ್ ನೋಡ್ಲಾಕತ್ತೀರಲ್ಲ ಈ ರೀತಿಯಾಗಿ ಬಂದೈತಿ. ವರ್ಕ್ ಅಂತೂ ತುಂಬಾ ಇಷ್ಟ ಆಯಿತು. ರಿಯಲಾಗಿ ನೋಡ್ಲಿಕ್ಕೆ ಕೂಡ ಅಷ್ಟೇ ಚೆನ್ನಾಗಿ ಬಂದಿತ್ತು. ನಾನು ಈ ಒಂದು ಬಟ್ಟೆ ಮೇಲೆ ಈ ರೀತಿಯಾಗಿ ಥ್ರೆಡ್ ಮುಖಾಂತರ ವರ್ಕ್ ಹೈಲೈಟ್ ಕಾಣೋದಿಲ್ಲ ಅಂತ ಹೇಳಿ ಅಂದ್ಕೊಂಡಿದ್ನಿ. ವರ್ಕ್ ಆದ ನಂತರ ತುಂಬಾ ಇವಾಗ ನೋಡ್ಲಾಕತ್ತೀರಲ್ಲ ಎರಡೆರಡು ಲಿಪ್ಗೆ ಒಂದೊಂದು ಕರ್ವ್ ಶೇಪನ್ನು ಕೊಟ್ಟಿದ್ನಿ. ಅಷ್ಟೊಂದು ಚೆನ್ನಾಗಿ ಕಾಣಲಿಲ್ಲ, ಹೀಗಾಗಿ ಒಂದೊಂದು ಲಿಪ್ಗೆ ಕರ್ವ್ ಶೇಪನ್ನು ಕೊಟ್ಟು ಈ ರೀತಿಯಾಗಿ ಡಿಸೈನ್ನ ಮಾಡೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂತಂದ್ರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ನೆಕ್ಸ್ಟ್ ಏನೈತಲ್ಲ ಇನ್ನೊಂದು ಟೈಲರಿಂಗ್ ವಿಡಿಯೋ ಮುಖಾಂತರ ಭೇಟಿ ಆಗ್ತೀನಿ. ಹಾಗೆ ಯಾರೆಲ್ಲ ನೋಡ್ಲತ್ತಿಲ್ಲ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ವಿಡಿಯೋನ ನೋಡಿ ಲೈಕ್ ಶೇರ್ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಯಾರೆಲ್ಲ ನೋಡ್ಲತ್ತಾರೆ ಎಲ್ಲರೂ ಕೂಡ ಧನ್ಯವಾದಗಳು.